ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ವಿಶಾಲ್ ಅವರೇ, ತಾವು ಗೌರಮ್ಮ ಮತ್ತು ಬೈರಣ್ಣ ಅಂತ ಒಬ್ಬರು ಪೇಷಂಟ್ದು ಭಾಳ ವಿಚಿತ್ರವಾದ ಒಂದು ಪ್ರಕರಣ ನನಗೆ ವಿವರಿಸ್ತಾ ಇದ್ರಿ. ಸ್ವಲ್ಪ ವಿವರಿಸಿ ಇದು. ಸರ್, ಇದರ ನಿಮಗೆ ನಂಬಕ್ಕೂ ಕಷ್ಟ ಆಗ್ಬೋದು. ಗೌರಮ್ಮ ಅವರ ಕತೆ 53 ವರ್ಷದ ಹೆಂಗಸು. ಅವಳು 15 ವರ್ಷ ಗುಟ್ಕಾ, ಕೈನಿ ಅಂತ ತಂಬಾಕು ಪದಾರ್ಥಗಳನ್ನು ಸೇವನೆ ಮಾಡಿದ್ಲು. ಆ್ಯಂಡ್ ಒಂದಿನ ಅವಳಿಗೆ ಊಟ ಮಾಡೋಕ್ಕೆ ಕಷ್ಟ ಆಗಿತ್ತು. ನಮ್ಮ ಕಡೆ ಟೆಸ್ಟ್ ಮಾಡುವಾಗ ಅವಳಿಗೆ ಊಟನಳ್ಳಿದು ಕ್ಯಾನ್ಸರ್ ಆಗಿತ್ತು. ಅಂದರೆ ನಮ್ಮ ಧ್ವನಿಪೆಟ್ಟಿಗೆ ಏರಿಯಾದು, ಅದರೊಟ್ಟಿಗೆ ಊಟನಳ್ಳಿದು ಏರಿಯಾದು. ಸೊ ಈ ಆಪ್ರೇಷನಲ್ಲಿ ನಮಗೆ ಖಾಲಿ ಧ್ವನಿಪೆಟ್ಟಿಗೆ ಅಲ್ಲ, ಧ್ವನಿಪೆಟ್ಟಿಗೆ ಅದರೊಟ್ಟಿಗೆ ಊಟದ ನಳ್ಳಿಗೆ ಹಾಗೂ ಹೊಟ್ಟೆಯನ್ನು ತೆಗೆದು ಈ ಹೊಟ್ಟೆಯ ಭಾಗವನ್ನು ಗಂಟ್ಲಿಗೆ ಫಿಕ್ಸ್ ಮಾಡಬೇಕಾಯ್ತು. ಸೊ ದುರ್ಗಯ್ಯವರು ಹೇಗೆ ತೂತಲ್ಲಿ ಮಾತಾಡ್ತಾರೆ ಹಾಗೆಯೇ ಇವಳದು ಹೊಟ್ಟೆ ಗಂಟ್ಲಲ್ಲಿ ಕಾಣ್ತಿತ್ತು. ಸೊ ನಾವು ಅವಳಿಗೆ ಮಾಡೋಕ್ಕೆ ಹೇಳುವಾಗ ಅವಳ ಆ ನಾಲಿಗೆ ಹಿಂದ್ಗಡೆ ಹೊಟ್ಟೆ ಇರ್ತಿತ್ತು. ಆ್ಯಂಡ್ ಅದನ್ನು ಹಿಡ್ಕೊಂಡು ಅವಳಿಗೆ ಮಾತಾಡ್ಸೋಕ್ಕೆ ಕಲಿಸಿದ್ದೇವೆ ನಾವು. ಇದು ತುಂಬ ಕಾಮನ್ ಆಗಿ ಆಗುವ ಆಪ್ರೇಷನ್ಗಳಲ್ಲ, ಇದು ರೆಗ್ಯುಲರಾಗಿ ಕಂಡುಬರುವ. ಆದರೆ ಈ ಕ್ಯಾನ್ಸರ್ಗಳಿಂದಾಗಿ ಇಂಥ ಒಂದು ಭಯಾನಕ ಸ್ಥಿತಿಗಳಲ್ಲಿಯೂ ಕ್ಯಾನ್ಸರ್ಗಳು ಬರುತ್ತಿದೆ ಈ ತಂಬಾಕು ಸೇವನೆಯಿಂದಾಗಿ ಹೇಳುವ ಮಾತು. ಹಾಗೆಯೇ ಬೈರಣ್ಣದು ಕೂಡ ಅವರು ನಾಲಿಗೆ ಹಿಂದಿದ ಕ್ಯಾನ್ಸರ್ ಆಗಿ ಕರೆಂಟ್ ತೊಗೊಂಡು ಟ್ರೀಟ್ಮೆಂಟ್, ರೇಡಿಯೋಥೆರಪಿ ತೊಗೊಂಡು ಪುನಃ ಕ್ಯಾನ್ಸರ್ ವಾಪಸ್ ಬಂದಿತ್ತು. ವಾಪಸ್ ಬಂದ ಮೇಲೆ ಪುನಃ ಆಪ್ರೇಷನ್ ಮಾಡಿ ಆ ನಾಲಿಗೆ ಹಿಂಭಾಗ ತೆಗೆದಾದ ಮೇಲೆ ಅವರು 1 ವರ್ಷವರೆಗೆ ಸಮೀಪ ಆರಾಮಾಗಿದ್ದರು. ಅದಾದ ಮೇಲೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿ ನೋವು ತಡೆಯೋಕ್ಕಾಗದ್ದೇ ಅವರು 1 ವಾರ 10 ದಿನ ಮೊದಲು ಸೂಸೈಡ್ ಮಾಡಿದ್ರು ಹೇಳಿ ನಮಗೆ ಗೊತ್ತಾಗಿದೆ ಸರ್. ಸೂಸೈಡ್ ಮಾಡ್ಕೊಂಡು ಅವ್ರ ಪ್ರಾಣವನ್ನು ಕಳ್ಕೊಂಡ್ರು ಹೇಳಿ ಅವರು. ಯಾಕಂದರೆ ನಾವು ಕಾಂಟ್ಯಾಕ್ಟ್ ಅವರನ್ನು ರೆಗ್ಯುಲರ್ಲಿ ಫಾಲೋ ಅಪ್ಪಿಗೆ ನಮ್ಮ ಹಾಸ್ಪಿಟ್ಲಿಂದ ಚೆಕ್ ಮಾಡುವಾಗ ನಮಗೆ ಇದು ಮೆಸೇಜ್ ಸಿಕ್ಕಿದ್ದು, ಅವರ ಪ್ರಾಣನೇ ತಗೊಂಡ್ಬಿಟ್ರು. ಡಾಕ್ಟ್ರೇ, ಈಗ ಕಾಯಿಲೆ ನೋಡಿದ್ದೀವಿ, ಅದಕ್ಕೆ ಬರೋ ಕಾರಣ ಗೊತ್ತಿದೆ. ಭಾಳಷ್ಟು ಜನ ಹೇಳಿದ್ದಾರೆ ಸರ್ಕಾರ ಇದನ್ನ ಕ್ರಮ ತೊಗೊಳ್ಬೇಕು ಅಂತ. ಸರ್ಕಾರ ಕ್ರಮ ತೊಗೊಳ್ಳೋದ್ರ ಜೊತೆಗೆ ಮನುಷ್ಯಂಗೆ ಅನ್ನಿಸ್ಬೇಕು ಇದನ್ನು ಸೇವನೆ ಮಾಡಬಾರ್ದು. ನಾನು ಹಾಗಾಗ್ತೀನಿ, ನನ್ನ ಕುಟುಂಬ ಹಾಳಾಗುತ್ತೆ ಅಂತ. ಯಾಕೆ ಹೊಡಿದ್ರಿ ಈ ಶಿಕ್ಷಣದಲ್ಲಿ ಮಾಡಬೇಕು ಅಂತ. ಯಾವ ರೀತಿ ಶಿಕ್ಷಣದಲ್ಲಿ ಯಾವ ಹಂತದಲ್ಲಿ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಸರ್? ಇದು ಪ್ರೈಮರಿ ಸ್ಕೂಲಿಂದನೇ ಶುರು ಆಗಬೇಕು. ಯಾಕಂದರೆ ಡಿಮ್ಯಾಂಡ್ ಕಡಿಮೆ ಆದರೆ ಸಪ್ಲೈ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಈ ರೀತಿ ಡಾಕ್ಟರ್ ವಿಶಾಲ್ ರಾವ್ ಹೇಳಿದ್ದಾರೆ. ದುರ್ಗಯ್ಯ, ರಾಮಕ್ಕ, ರಾಜೇಶ್ ಹೇಳಿದ್ದಾರೆ. ಅವರು ತಮ್ಮ ಬಂದಿರೋ ಕಾಯಿಲೆ ಹೇಳಿದರೆ ತಮ್ಮ ಅಪಾರ ಅನುಭವದ ಹಿನ್ನೆಲೆಯಲ್ಲಿ ಕೈ ತುಂಬ ಸಂಪಾದನೆ ಮಾಡಬಹುದಾದ ಅವಕಾಶ ಇದ್ದರೂ ಕೂಡ ನನ್ನ ವೃತ್ತಿಗಿಂತ ಇವ್ರನ್ನ ಉಳಿಸುವ ಪ್ರವೃತ್ತಿ ನನಗೆ ಬಹಳ ಮುಖ್ಯ ಅಂತ ಭಾಳ ಉದಾತ್ತ ಮನಸ್ಸಿಟ್ಕೊಂಡು ಇವತ್ತು ಡಾಕ್ಟರ್ ವಿಶಾಲ್ ರವರು ಆಂದೋಲನದ ಮುಂಚೂಣಿಯಲ್ಲಿದ್ದಾರೆ. ಸ್ನೇಹಿತರೆ, ಕತೆಗಳನ್ನ ಕೇಳಿದ್ದೀವಿ, ಅದ್ರ ಹಿಂದಿರೋ ವ್ಯಥೆನ ಅನುಭವಿಸಿದ್ದೀವಿ. ಇನ್ನು ನಾವು ತೀರ್ಮಾನ ಮಾಡ್ಬೋದಾ? ನಾವು ನಮ್ಮ ಮನೆಯಲ್ಲಿ ನಾವೇನಾದ್ರು ಸೇವನೆ ಮಾಡ್ತಿದ್ರೆ ಗುಟ್ಕಾನ ನಿಲ್ಲಿಸ್ತೀವಿ, ತಂಬಾಕಿಗೆ ಗುಡ್ ಬೈ ಹೇಳ್ತೀವಿ. ನಮ್ಮ ಪೈಕಿ ಯಾರಾದರೂ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಗುಡ್ ಬೈ ಮಾಡೋಂಗೆ ಹೇಳ್ತೀವಿ. ನನಗನ್ಸುತ್ತೆ ಎಲ್ಲರೂ ಕೂಡ ಈ ದೃಢ ನಿಶ್ಚಯ ತೊಗೊಂಡಾಗ, ಸರ್ಕಾರನೂ ಕೂಡ ನಿಷೇಧ ಹೇರಿದಾಗ ಇದು 100ಕ್ಕೆ 100 ಯಶಸ್ವಿ ಆಗುತ್ತೆ. ತಂಬಾಕು ಬಿಡಿ, ಸಮಾಜವನ್ನು ಉಳಿಸಿ. ತಂಬಾಕು ಬಿಡಿ, ತಮ್ಮ ಕುಟುಂಬಗಳನ್ನ ರಕ್ಷಿಸಿ. ಇದು ನಮ್ಮ ಬದುಕಿನ ಇಂದಿನ ನಿಜವಾದ ಘೋಷಣೆ ಆಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ತಮ್ಮ ಅನುಭವದಲ್ಲ ತಿಳಿಸಿದ ದುರ್ಗಯ್ಯನವ್ರಿಗೆ, ರಾಜೇಶ್ ಅವರಿಗೆ, ರಾಮಕ್ಕ ಅವರ ಪ್ರತಿ ಶಂಕರಪ್ಪನವ್ರಿಗೆ, ಹಾಗೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇರುವ ಡಾಕ್ಟರ್ ವಿಶಾಲ್ ರಾವ್ ಅವರಿಗೆ ನಾನು ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ನಮಸ್ಕಾರ.